Good morning, children. Today is summer camp 10 day. ಇವತ್ತು 10 ದಿನ ಅಂತಲ್ವಾ ಇವತ್ತು ಸಮ್ಮರ್ ಕ್ಯಾಂಪ್. ಇವತ್ತು ಯಾವ್ದಿದೆ ಇವತ್ತು ಆಕ್ಟಿವಿಟಿ? ಸ್ಟೋರಿ ಟೆಲ್ಲಿಂಗ್ ಆಕ್ಟಿವಿಟಿ ಇದೆ ಅಲ್ವಾ ಇವತ್ತು? ನಾನು ಸ್ಟೋರಿ ಹೇಳ್ತೀನಿ, ಕೇಳ್ತೀರಲ್ಲ ಮಕ್ಕಳೇ? ಹೇಳ್ತೀರಾ? ಯಾವ ಸ್ಟೋರಿ ಹೇಳ್ತೀನಿ ಗೊತ್ತಾ? ಬುದ್ಧ ಗೊತ್ತಲ್ವಾ ನಿಮ್ಗೆ? ಯಾರಿದ್ರು ಹೇಳಿ ಮಕ್ಕಳೇ? ಯಾರಿದ್ರು? ಬುದ್ಧ ದೇವರಲ್ವಾ ಇವರು? ನೋಡಿ, ಬುದ್ಧ ಮತ್ತು ಅಂಗುಲಿಮಾಲ ರಾಕ್ಷಸ. ಬುದ್ಧ ಇವ್ರನ್ನ ಮನಸ್ಸನ್ನ ಪರಿವರ್ತನೆ ಮಾಡಿದ್ದು ಹೇಗೆ ಅಂತ ಕೇಳೋಣ. ಏನಪ್ಪ ರಾಕ್ಷಸನ ಮನಸ್ಸನ್ನ ಬುದ್ಧ ದೇವರು ಪರಿವರ್ತನೆ ಮಾಡಿದ್ರು. ಏನ್ ಮಾಡಿದ್ರು? ಇವನನ್ನ ಒಳ್ಳೆಯದನ್ನ ಮಾಡಿದ್ರು. ಏನ್ ಮಾಡಿದ್ರು? ನೋಡಿ, ಒಬ್ಬನು ರಾಕ್ಷಸ ಇದ್ದ, ಅಂಗುಲಿಮಾಲ ರಾಕ್ಷಸ. ಯಾರಿದ್ರು? ಅಂಗುಲಿಮಾಲ ರಾಕ್ಷಸ ಇದ್ದ. ಒಬ್ಬ ದಟ್ಟವಾದ ಕಾಡಿನಲ್ಲಿ ಅರಣ್ಯದಲ್ಲಿ ಒಂದು ಗುಡಿಸ್ಲಾಕೊಂಡು ವಾಸ ಮಾಡ್ತಿದ್ದ ಅಂಗುಲಿಮಾಲ ಅಂತ. ಅವನು ಏನ್ ಮಾಡ್ತಿದ್ದ ಗೊತ್ತಾ ಮಕ್ಕಳೇ? ಬಂದ ದಾರಿಯಲ್ಲಿ ದಾರಿಯಲ್ಲಿ ಹೋಗ್ತಿದ್ದ ಜನರನ್ನೆಲ್ಲ ಏನ್ ಮಾಡಿ ದರೋಡೆ ಮಾಡಿ, ಕೊಲೆ ಮಾಡಿ, ಒಡವೆನೆಲ್ಲ ದೋಚಿ, ಹಣನೆಲ್ಲ ದೋಚಿ, ಎಬ್ಬೆಟ್ ಕಟ್ ಮಾಡಿ ಇದ್ ಮಾಡ್ತಿದ್ದ. ಅವನು ಏನ್ ಮಾಡ್ತಿದ್ದ? ಒಡವೆನೆಲ್ಲ ದೋಚಿ ಕೊಲೆ ಮಾಡ್ತಿದ್ದ ಅವನು ಅಂಗುಲಿಮಾಲ. ಏನ್ ಮಾಡ್ತಿದ್ದ ಅವನು? ಕೊಲೆ ಮಾಡಿ ಇದು ಮಾಡ್ತಿದ್ದ ಅಂಗುಲಿಮಾಲ. ಹಿಂಗೆ ಮಾಡ್ತಾ ಏನ್ ಮಾಡ್ತಿದ್ದ, ಮತ್ತೆ ಅವ್ನು ಕೊಲೆ ಮಾಡಿ ಆ ಎಬ್ಬೆಗಳನ್ನ ತಗೊಂಡು ಏನ್ ಮಾಡ್ತಾ ಇದ್ದ? ಅವನ ಕಸಬೆ ಅದಾಗಿತ್ತು. ಹಂಗೆ ಅಂಗುಲಿ ಅಂದ್ರೆ ಏನು? ಕೈ ಬೆರಳು. ಅಂಗುಲಿ ಅಂದ್ರೆ ಏನು? ಮಾಲ. ಮಾಲ ಅಂದ್ರೆ ಹಾರ. ಏನ್ ಮಾಡ್ತಿದ್ದ? ಎಬ್ಬೆಗಳನ್ನ ಕಟ್ ಮಾಡಿ ಹಾರ ಹಾಕೊಂತಿದ್ದ. ಅವನು ಏನ್ ಮಾಡ್ತಿದ್ದ? ಅವನು ಯಾಕೆ ಮಾಡ್ತಿದ್ದ ಅಂದ್ರೆ, ಸಣ್ಣವನಿದ್ದಾಗ ಚೆನ್ನಾಗಿದ್ದ ಅವನು. ಅವನಂತ ಜ್ಞಾನವಂತರೇ ಇದ್ದಿಲ್ಲ. ಅಂಗುಲಿಮಾಲ ಇದ್ದಂತ ಜ್ಞಾನವಂತರೇ ಇದ್ದಿಲ್ಲ. ಅಷ್ಟು ಒಳ್ಳೆಯನಿದ್ದ. ಹಿಂಗೆ ಹೋಗ್ತಾ ಯಾರೋ ಅವ್ನಿಗೆ ಹೇಳಿದ್ರಂತೆ, ನೀನು 1000 ಜನನ್ನ ಕೊಲೆ ಮಾಡಿ ಎಬ್ಬೆಗಳನ್ನ ಕಟ್ ಮಾಡಿ ನೀನು ಕೊಳ್ಳಿಗೆ ಹಾರ ಹಾಕೊಂಡ್ರೆ ನೀನು ಒಳ್ಳೆ ದೊಡ್ಡ ಸಾಧನೆ ಮಾಡ್ದಂಗೆ ಅಂತ ಹೇಳಿದ್ರಂತೆ. ಏನ್ ಹೇಳಿದ್ರಂತೆ? ಎಬ್ಬೆಗಳನ್ನ ಕಟ್ ಮಾಡಿ ಕೊಳ್ಳಿಗೆ ಹಾರ ಮಾಡಿ ಹಾಕೊಂಡ್ರೆ ನೀನ್ ದೊಡ್ಡ ಸಾಧನೆ ಮಾಡಿದ್ರಂತೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವನು ಅದೇ ತರ ಓದೋದ್ ಬಿಟ್ಟ, ಒಳ್ಳೆ ಕೆಲಸ ಮಾಡೋದ್ ಬಿಟ್ಟ, ಎಲ್ಲಾನು ಸುಮ್ಮನೆ ಕೊಲೆ ಮಾಡ್ಕೊಂತ ಎಬ್ಬೆಳ್ ಕಟ್ ಮಾಡ್ಕೊಂತ ಬಂದ. ಹೀಗೆ ಮಾಡ್ತಾ ಏನ್ ಮಾಡ್ದ? 999 ಜನ ಕೊಲೆ ಮಾಡಿ ಏನ್ ಮಾಡ್ದ? ಎಬ್ಬೆಟ್ಟೆಲ್ಲ ಕಟ್ ಮಾಡಿ ಹಾರ ಮಾಡಿ ಹಾಕೊಂಡ. ಯಾರು ಮಾಡಿದ್ರು? ಅಂಗುಲಿಮಾಲ ರಾಕ್ಷಸ. ಹಂಗ್ ಮಾಡಿ ಮಾಡ್ತಾ ಇನ್ನೊಬ್ರು ಬೇಕಾಗಿತ್ತಂತೆ. 999ರಲ್ಲಿ ಒಂದು ಸೇರಿಸಿದ್ರೆ ಎಷ್ಟು? ಇನ್ನೊಬ್ರು ಮಾಡಿದ್ರೆ 1000 ಜನ ಆಗುತ್ತೆ. ನಾನು ದೊಡ್ಡ ಸಾಧನೆ ಮಾಡ್ದಂಗೆ ಅಂತ ಹೇಳ್ಕೊಂಡಂತವ್ನು. ಆಮೇಲೆ ಆಯ್ತಲ್ಲ, ಹಂಗ್ ಮಾಡ್ತಾ ಒಬ್ಬರು ಹುಡುಕ್ತಾ ಆಯ್ತಂತೆ. ಹಿಂಗೆ ಅವ್ನ ಗುಡಿಸ್ಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಂತೆ. ಯಾರು ಬರಲೇ ಇಲ್ಲ ಅಂತೇಳಿ. ಅವಾಗ ಯಾರು ಬರ್ತಾರೆ? ಅಲ್ಲಿ ಅವನ ಮನೆ ಮುಂದೆ, ಗುಡಿಸ್ಲ ಮುಂದೆ ಭಗವಾನ್ ಬುದ್ಧ ಸ್ವಾಮೀಜಿ ಬರ್ತಾರೆ. ಯಾರು ಬರ್ತಾರೆ? ಬರ್ತಾರೆ. ಅವರು ಹೋಗ್ತಾ ಇರ್ತಾರೆ ಮನೆ ಮುಂದೆ, ಗುಡಿಸ್ಲ ಮುಂದೆ ಹೋಗ್ತಾರೆ ಬುದ್ಧ ಸ್ವಾಮಿ. ಅವಾಗ ಅವನೇನ್ ಮಾಡ್ತಾನೆ? ಓಡೋಗ್ತಾನೆ ಅವರಿಂದ. ಏನ್ ಮಾಡ್ತಾನೆ? ಓಡೋಗ್ತಾನೆ. ಅವರು ಹೋದ್ರೆ ಸಿಗದೇ ಇಲ್ಲ. ಅವರು ಹೋಗ್ತಾನೆ ಇರ್ತಾರೆ, ಸಿಗೋದೇ ಇಲ್ಲ ಅವರಿಗೆ. ಯಾರಿಗೆ? ಯಾರು ಸಿಗಲ್ಲ? ಬುದ್ಧ ಸರ್ ಸಿಗಲ್ಲ. ಬುದ್ಧ ದೇವ ಸಿಗದೇ ಇಲ್ಲ. ಇವ್ರು ಏನಪ್ಪ ಸಿಗ್ತಾನೆ ಇಲ್ಲ, ನನ್ಗೆ ಒಬ್ರು ಸಿಕ್ಬಿಟ್ರೆ, ಇವ್ರೊಬ್ರು ಆದ್ರೆ ನನಗೆ 1000 ಜನ ಆಯ್ತು ಕೊಲೆ ಮಾಡಿದ ತಕ್ಷಣ ನನಗೆ ಎಬ್ಬೆಳ್ ಸಿಗುತ್ತೆ ಅಂತೇಳಿ ಅವನು ಮತ್ತೆ ಹಿಂದೆ ಓಡ್ತಾನೆ. ಬುದ್ಧ ದೇವರಿಂದ ಓಡ್ತಾನೆ. ಅವರು ಸಿಗದೇ ಇಲ್ಲ. ಆಮೇಲೆ ರೀ ಸ್ವಾಮಿ ನಿಂತ್ಕೊಳ್ಳಿ ಅಂತ. ಏನಂತಾನೆ? ನಿಂತ್ಕೊಳ್ಳೋದೇ ಇಲ್ಲ ಬುದ್ಧ ದೇವರು. ಮತ್ತೆ ಏನ್ ಮಾಡ್ತಾರೆ? ಹೋಗ್ತಾನೆ ಇರ್ತಾರೆ. ಅವ್ರು ನಿಧಾನಕ್ಕೆ ಹೋಗ್ತಾನೆ ಇರ್ತಾರೆ. ಆದ್ರೂ ಅಂಗುಲಿಮಾಲ ಏನ್ ಮಾಡ್ತಾನೆ? ಹಿಂದೆ ಓಡ್ತಾನೆ. ಓಡಿದ್ರು ಬುದ್ಧ ದೇವ ಸಿಗಲ್ಲ. ಮತ್ತೆ ಮುಂದೆ ಓಡೋಗಿ ಮತ್ತೆ ಏನ್ ಮಾಡ್ತಾನೆ? ಹೋಗ್ತಾನೆ. ಸ್ವಾಮಿ ನಿಂತ್ಕೊಳ್ಳಿ, ನನಗೆ ನೀವು ಬೇಕು, ನನಗೆ ನಿಮ್ಮ ಎಬ್ಬೆಟ್ ಬೇಕು, ನನಗೆ ನಿಮ್ಮ ಒಬ್ಬರನ್ನ ನಾನು ಕೊಲೆ ಮಾಡಿ ನಿಮ್ಮ ಎಬ್ಬೆಟ್ ತಗೊಂಡ್ರೆ ನಾನು ದೊಡ್ಡ ಸಾಧನೆ ಮಾಡ್ದಂಗೆ ಅಂತ ಏನ್ ಹೇಳ್ತಾನೆ? ಅದಕ್ಕೆ ಬುದ್ಧ ದೇವರು ಏನ್ ಹೇಳ್ತಾರೆ ಗೊತ್ತಾ? ಬುದ್ಧ ದೇವರು, ನೋಡು, ನೀನು ಇದು ಮಾಡ್ತಾ ಇರೋದು ಕೆಲಸ ಚೆನ್ನಾಗಿಲ್ಲ. ನೀನ್ ಮಾಡ್ತಾ ಇರೋದು ಬೇರೆಯನ್ನೆಲ್ಲ ಹಿಂಸಿಸಿ
ಹಿಂಸಿಸಿದಂಗೆ ನೀನು ಹಿಂಸೆ ಮಾಡ್ತಾ ಇದೀಯಾ, ನಿನಗೆ ಯಾರು ಹೇಳಿದ್ರು ಇದು ಸಾಧನೆ ಅಂತ ಕೇಳ್ತಾರೆ ಅವರು ಬುದ್ಧದೇವ. ಏನ್ ಹೇಳ್ತಾರೆ? ಯಾರು ಹೇಳಿದ್ದು ನಿಂಗೆ ಇದು ಸಾಧನೆ ಅಂತ? ಯಾರು ಹೇಳಿದ್ರು ಇದು ಸಾಧನೆ ಅಲ್ಲ? ನಾನು ಇಂಥ ಕೃತ್ಯಗಳನ್ನೆಲ್ಲ ಮಾಡಿ ಈಗ ಒಂದು ಜ್ಞಾನಿಯಾಗಿ ನಿಂತ್ಕೊಂಡಿದ್ದೀನಿ. ನಾನು ಬುದ್ಧದೇವ, ನಾನು ನಿನಗೆ ಹೇಳ್ತೀನಿ. ಅವಾಗ ಅಂಗುಲಿಮಾಲ ಏನ್ ಮಾಡ್ತಾನೆ? ಅವ್ರು ನೋಡಿದ ತಕ್ಷಣ ಅವನಿಗೆ ಒಂಥರ ಆಗ್ಬಿಡುತ್ತೆ. ಏನಾಗುತ್ತೆ? ಒಂಥರ ನಾವು ದೇವ್ರು ನೋಡಿದ ತಕ್ಷಣ ಏನ್ ಮಾಡ್ತೀವಿ? ದೇವ್ರು ನೋಡಿದ ತಕ್ಷಣ ಕೈ ಮುಗಿತೀವಲ್ವಾ? ಅವಾಗ ಆ ಫೀಲ್ ಆಗುತ್ತೆ ಅವನಿಗೆ. ಅಂಗುಲಿಮಾಲ ಏನಾಗುತ್ತೆ? ದೇವರ ಫೀಲ್ ಆಗುತ್ತೆ. ಅಬ್ಬಾ ಇವರು ಎಷ್ಟು ಜ್ಞಾನ ಇದ್ದಾರೆ. ಅವ್ರು ಹೇಳ್ತಾನೆ ಬುದ್ಧ, ನನ್ನ ಆತ್ಮ ಪರಿಶುದ್ಧ ಇದೆ, ನನ್ನ ಆತ್ಮ ಪರಿಶುದ್ಧ ಇದೆ, ನಿಂಗೆ ನಾನು ನಿನ್ಗೆ ಎಫೆಕ್ಟ್ ಕೊಡಲ್ಲ, ನಾನು ನಿನಗೆ ಸಿಗೋದು ಇಲ್ಲ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ? ನೀನ್ ಮಾಡ್ತಾ ಇರೋ ಕೆಲಸ ಅಲ್ಲ ಇದು. ಯಾರು ಹೇಳ್ದೋ ಕೊಲೆ ಮಾಡಿದ ತಕ್ಷಣ ನೀನ್ ಸಾಧನೆ ಮಾಡ್ದಂಗಲ್ಲ ಅಂತ ಹೇಳಿ ಅವನಿಗೆ ಬುದ್ಧ ಏನ್ ಮಾಡ್ತಾರೆ? ಬುದ್ಧಿವಾದ ಹೇಳ್ತಾರೆ. ಏನ್ ಮಾಡ್ತಾರೆ? ಆಗ ಅಂಗುಲಿಮಾಲ ರಾಕ್ಷಸ ಏನ್ ಮಾಡ್ತಾನೆ? ಹೌದು, ನಾನು ಮಾಡ್ತಾ ಇರೋದು ತಪ್ಪು, ನನ್ನಲ್ಲಿ ಇಂಥ ಕೃತ್ಯಗಳ ಕೆಲಸಗಳಿದ್ದೀನ ಅಂತ ಹೇಳಿ ಅವನೇನ್ ಮಾಡ್ತಾನೆ? ಅವಾಗ ಬುದ್ಧ ದೇವರಿಗೆ ತಪ್ಪಾಯ್ತು ಸ್ವಾಮಿ, ನಾನು ಇನ್ಮೇಲೆ ಈ ತರ ಮಾಡಲ್ಲ, ನಾನು ಒಳ್ಳೇದನ್ನೇ ಇನ್ಮೇಲಿಂದ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬುದ್ಧ ಇದ್ರಲ್ಲಿ ಅವನ ಅಂಗುಲಿಮಾಲ ಅವ್ರ ಹತ್ರನೇ ಜ್ಞಾನಾರ್ಜನೆ ಪಡಿತಾನೆ. ಅಂಗುಲಿಮಾಲ ರಾಕ್ಷಸ ಆಮೇಲೆ ಒಳ್ಳೆ ಒಂದು ದೊಡ್ಡ ಸಾಧನೆ ಮಾಡಿ ಅಂಗುಲಿಮಾಲ ಬುದ್ಧನ ಮಾತ ಕೇಳ್ಕೊಂಡು ಬುದ್ಧನ ಹತ್ರನೇ ಇರ್ತಾನೆ. ಏನಾಗ್ತಾ ಇದೆ ಕಥೆಯಿಂದ? ಎದ್ದಿಟ್ಕೊಂಡು ಏನಾಯ್ತಮ್ಮ ಅರ್ಥ? ಕೈ ಮುಗಿಬೇಕು, ಕೆಟ್ಟ ಕೆಲಸ ಮಾಡಬಾರ್ದು, ನಮ್ಮ ಕೈಲಾಗಿದ್ದ ಸಹಾಯವನ್ನು ಮಾಡಿದ್ರೆ ದೇವ್ರು ಕಾಯ್ತಾನೆ ಅಂತ ಹೇಳಿದ್ರಲ್ಲ ಮ್ಯಾಮು. ಅರ್ಥ ಆಯ್ತಲ್ಲ ಕತೆ? ಮತ್ತೆ ಯಾರಿಗೆ ಅರ್ಥ ಆಯ್ತು? ಕೂತ್ಕೋ. ವೆರಿ ಗುಡ್. ಇದ್ರ ಹೇಳ್ಕಂದ. ನಾವು ಯಾವಾಗಲೂ ಕೆಟ್ಟ ಕೆಲಸ ಮಾಡಬಾರ್ದು, ದೇವರೇ ಕೈ ಮುಗಿಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ದೇವರು ಒಳ್ಳೆ ದಾರಿ ತೋರಿಸ್ತಾನೆ. ವೆರಿ ಗುಡ್. ಒಳ್ಳೆದನ್ನ ಮಾತ್ರ ಕೇಳಬೇಕು, ಕೆಟ್ಟದನ್ನ ಒಳ್ಳೆದನ್ನ ಮಾತ್ರ ನಾವು ಕೇಳ್ಬೇಕು. ಅಂಗುಲಿಮಾಲ ಏನ್ ಮಾಡ್ದ? ಕೆಟ್ಟದನ್ನ ಕೇಳಿ 999 ಜನನ ಸಾಯಿಸ್ಬಿಟ್ಟ ಅಲ್ವಾ? ಅದೇ ಅಲ್ಲಿಗೆ 1000ನೇ ಜನ ಕಾಯ್ತಾ ಇದ್ದ ಬುದ್ಧ ದೇವರು ಬಂದು ಅವನ್ನ ಒಳ್ಳೆ ಮಾಡಿದ್ರಲ್ವಾ? ಕೆಟ್ಟ ಗುಣಗಳನ್ನೆಲ್ಲ ತೆಗೆದ್ಬಿಟ್ಟು ಒಳ್ಳೆ ಗುಣಗಳನ್ನ ದಾರಿ ಇರುತ್ತೆ. ಹೌದಾ? ಎಲ್ಲರೂ ಕೂಡ ಒಂದಲ್ಲ ಒಂದ್ಸರಿ ತಪ್ಪು ಮಾಡ್ತೀವಿ. ನೀವು ಎಲ್ಲರೂ ಮಾಡ್ತೀವಿ. ಆದ್ರೆ ತಪ್ಪು ಅಂತ ಗೊತ್ತಾದಾಗ ಅದನ್ನ ತಿದ್ದುಕೊಂಡು ನಡಿಬೇಕು. ಹೌದಾ?